ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತೇ ಇದೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಂದರೆ ತೃಣಮೂಲ ಕಾಂಗ್ರೆಸ್ನ ಮುಖ್ಯಸ್ಥೆ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಯಾವೆಲ್ಲ ಗೊಂದಲಗಳಿಗೆ ಕಾರಣರಾಗಿ, ಅಂದರೆ ವಕಫ್ ತಿದ್ದುಪಡಿ ಬಿಲ್ಗೆ ಮಸೂದೆ ಒಪ್ಪಿಗೆ ಸಿಕ್ಕದ ನಂತರ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಹೊತ್ತಿ ಉರಿಯುತ್ತಿದೆ, ಅದಕ್ಕೆ ಕಾರಣಕರ್ತರು ಯಾರು ಎಲ್ಲವೂ ಕೂಡ ಜಗಜ್ಜಾಹೀರಾಗಿದೆ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಗಲಭೆಯನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಎಂಟ್ರಿ ಕೊಟ್ಟಿದೆ. ಮಿಲಿಟರಿ ಅಧಿಕಾರದ ಮುಖಾಂತರ, ಮಿಲಿಟರಿಗೆ ವಿಶೇಷ ಅಧಿಕಾರವನ್ನು ಕೊಡೋದ ಮುಖಾಂತರ ಇದೀಗ ನೇರವಾಗಿ ಮೋದಿ ಸರ್ಕಾರ ಪಶ್ಚಿಮ ಬಂಗಾಳವನ್ನು ಹತೋಟಿಗೆ ತೆಗೆದುಕೊಳ್ಳಿಕ್ಕೆ ನೇರವಾಗಿ ಸಜ್ಜಾಗಿದೆ. ಹಾಗಾದರೆ ಮೋದಿ ಸರ್ಕಾರ ಮಾಡಿದಂಥ ದೊಡ್ಡ ಮಹಾ ಸ್ಕೆಚ್ ಏನು? ಆ ಮಹಾ ಸ್ಕೆಚ್ನಿಂದ ಪಶ್ಚಿಮ ಬಂಗಾಳದಲ್ಲಿ ಎಲ್ಲವೂ ಸರಿಯಾಗತ್ತಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಳೆದ ಒಂದು ವಾರದಿಂದ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಗಲಭೆ ಯಾವ ರೀತಿಗೆ ಹೋಗಿದೆ, ವಕಫ್ ಬಿಲ್ಲಿಗೆ ತಿದ್ದುಪಡಿ ತಂದ ನಂತರ ಆ ವಕಫ್ ಬಿಲ್ಲನ್ನು ನಾವು ಇಲ್ಲಿ ಲಾಗು ಮಾಡ್ತಾ ಇಲ್ಲ, ಜಾರಿ ಮಾಡುವುದಿಲ್ಲ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅದರಿಂದ ಉದ್ರೇಕಿತರಾದಂಥ ಪಶ್ಚಿಮ ಬಂಗಾಳದ ನಾಗರಿಕರು, ಮೇನ್ಲಿ ಮುಸ್ಲಿಂ ಸಂಘಟನೆಗಳು, ಜೊತೆಗೆ ಅವರಿಗೆ ಸಾಥ್ ಕೊಟ್ಟಂಥ ಬಾಂಗ್ಲಾದ ನುಸುಳುಕೋರರು ಯಾವೆಲ್ಲ ರೀತಿ ಪಶ್ಚಿಮ ಬಂಗಾಳದಲ್ಲಿ ಗಲಭೆಯನ್ನು ಎಪ್ಪಿಸಿ ಅಕ್ಷರಶಃ 4 ಜಿಲ್ಲೆಗಳನ್ನು ಸ್ಮಶಾನವಾಗಿ ಮಾಡಿಬಿಟ್ರು. ಕಂಡಲ್ಲಿ ಗಲಭೆ ಮಾಡಿದ್ರು, ಕಂಡಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದ್ರು, ಕಂಡಲ್ಲಿ ಲಾಠಿ ಬೀಸಿದ್ರು. ಇದರಿಂದ ಅಪ್ಪ ಮಗ ಸೇರಿದಂತೆ 3 ಹತರಾಗ್ಬಿಟ್ರು. ಈ 3 ಕುಟುಂಬಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ? ನೇರವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಇವರ ಹೆಲ್ಪಿಗೆ ಬರುತ್ತಾ, ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ಇದಕ್ಕೆ ನಮಗೆ ಸಂಬಂಧ ಇಲ್ಲ, ಇದು ಮಾಡಿದ್ದು ಮೋದಿ ನೇತೃತ್ವದ BSF ಪಡೆ ಎನ್ನುವ ನೇರವಾದ ವಾಗ್ದಾಳಿಯನ್ನು ಮಾಡಿ ಹೈಕೋರ್ಟಿಂದ ಉಗಿಸ್ಕೊಂಡಿದ್ದು ಆಗಿದೆ, ಚೀಮಾರಿ ಹಾಕಿಸ್ಕೊಂಡಿದ್ದು ಆಗಿದೆ. ಈಗಲೂ ಕೂಡ ಕಳೆದ ಒಂದು ವಾರದಿಂದ, ಅಂದರೆ ಏಪ್ರಿಲ್ 11ರಿಂದ ಸ್ಟಾರ್ಟ್ ಆದಂಥ ಈ ಗಲಭೆ, ಈ ಗೊಂದಲ 4 ಜಿಲ್ಲೆಗಳಲ್ಲಿ, ಮೇನ್ಲಿ ಮುರ್ಷಿದಾಬಾದ್, ಮಾಲ್ಡಾ ಮತ್ತು ಇನ್ನಿತರ 2 ಜಿಲ್ಲೆಗಳಲ್ಲಿ ಈ ಗಲಭೆ, ಈ ದಂಗೆ, ಈ ಹಲಾಲ್ಖೋರ್ ದಂಧೆ ಎಲ್ಲವೂ ಕೂಡ ತಾರಕಕ್ಕೇರಿಬಿಟ್ಟಿದೆ. ಮಮತಾ ಬ್ಯಾನರ್ಜಿಯವರು ಮುಖ್ಯವಾಗಿ ಹೇಳಿದ್ದೇನೆಂದ್ರೆ, ತನ್ನ ಸರ್ಕಾರದ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟನ್ನು ಮಾಡ್ತಾರೆ. ಇದಕ್ಕೆ ಮುಖ್ಯವಾಗಿ BSF ಪಡೆಯ ಕಾರಣ. ಇಲ್ಲಿ ಇರುವಂಥ BSF ಪಡೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಆ ಸಂತ್ರಸ್ತರನ್ನ, ಆ ಗಲಭೆಕೋರರನ್ನ ಪ್ರಚೋದನೆ ಮಾಡಿದ್ದು. ಆ ಪ್ರಚೋದನೆಯಿಂದ ಪಶ್ಚಿಮ ಬಂಗಾಳ ಈಗ ಹೊತ್ತಿ ಉರಿಯುತ್ತದೆ. ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿದಂಥ BSF ಅಂದರೆ ಕೇಂದ್ರದ ಭದ್ರತಾ ಪಡೆಯ ಕಾರಣ ಎನ್ನುವ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ, ದೇಶ ದ್ರೋಹದ ಆಪಾದನೆಯನ್ನ ಮಾಡಿಬಿಟ್ರು. ನೋಡಿ, ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಾಗುತ್ತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ನೇರವಾಗಿ ರಾಷ್ಟ್ರಪತಿ ಆಡಳಿತ ಬಂದ್ಬಿಡುತ್ತೆ ಅನ್ನುವ ಒಂದು ಮಾತುಗಳು ಕೇಳಿ ಬಂದಿದ್ವು. ಇದಾದ ನಂತರ ವಿದೇಶಿ ಪ್ರವಾಸದಲ್ಲಿದ್ದಂಥ ಮೋದಿ ಅವರು ನೇರವಾಗಿ ರಾಷ್ಟ್ರಪತಿ ಅವರನ್ನ ಮೀಟ್ ಮಾಡ್ತಾರೆ. ಎಲ್ಲರೂ ಅಂದ್ಕೊಂಡಿದ್ದು ಏನಂದ್ರೆ, ರಾಷ್ಟ್ರಪತಿ ಅವರನ್ನ ಮೀಟ್ ಮಾಡಿದ ನಂತರ ಈ ಮೋದಿ ಸರ್ಕಾರದ ದೊಡ್ಡ ಬದಲಾವಣೆ ಆಗುತ್ತೆ. ಈಗಾಗಲೇ ಒಂದು ವರ್ಷ ಆಗ್ತಾ ಬಂದಿದೆ. ಅಂದ್ರೆ 2024ರ ಚುನಾವಣೆಯಲ್ಲಿ ಗೆದ್ದ ನಂತರ ಮೋದಿ ಸರ್ಕಾರಕ್ಕೂ ಕೂಡ 1 ವರ್ಷ ಆಗ್ತಾ ಬಂದಿದೆ. ಆ ನಿಟ್ಟಿನಲ್ಲಿ 1 ವರ್ಷದ ಈ ಹಂತದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಅನೇಕ ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಅನೇಕ ಹಳೆಯ ಮುಖಂಡರಿಗೆ ಗೇಟ್ ಪಾಸ್ ಅನ್ನು ಕೊಡ್ತಾರೆ, ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದರೆ ಮೋದಿ ಕೂಡ ರಾಷ್ಟ್ರಪತಿ ಅವರನ್ನ ಮೀಟ್ ಮಾಡಿದ್ದು ದೊಡ್ಡ ಸ್ಕೆಚ್ಗಾಗಿ. ರಾಷ್ಟ್ರಪತಿ ಅವರನ್ನ ಯಾಕೆ ಮೀಟ್ ಮಾಡಬೇಕು ಅನ್ನೋದು ದೊಡ್ಡ ಕುತೂಹಲ ಆಗಿತ್ತು. ವಿದೇಶ ಪ್ರವಾಸದಿಂದ ಬಂದಂತ ಮೋದಿ ಅವರು ನೇರವಾಗಿ ರಾಷ್ಟ್ರಪತಿ ಅವರನ್ನ ಮೀಟ್ ಮಾಡ್ತಾರೆ, ದ್ರೌಪದಿ ಮುರ್ಮು ಅವರು ಮೀಟ್ ಮಾಡ್ತಾರೆ. ಆಗ ಕೇಳಿ ಬಂದ ವಿಷಯ ಬೇರೆ ಆಗಿತ್ತು. ಆದರೆ ರಾಷ್ಟ್ರಪತಿ ಅವರ ಜೊತೆ ಮಾತಾಡಿ ಹೊರಬಂದ ನಂತರ ಅವರ ಮುಖದಲ್ಲಿ ಒಂಥರ ಖುಷಿ ಇತ್ತು. ಏನಾದ್ರೂ ಮಾಡಿ ಈ ದಂಗೆಕೋರನ್ನ ಮಟ್ಟ ಹಾಕಲೇಬೇಕು. ಈಶಾನ್ಯ ರಾಜ್ಯಗಳಲ್ಲಿ ಪದೇ ಪದೇ ಈ ದಂಗೆಗಳು, ಗಲಭೆಗಳು, ಗೊಂದಲಗಳು, ಈ ಬಲಿ ಪಡೆಯುವಂತ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಅದು ಪಶ್ಚಿಮ ಬಂಗಾಳ ಆಗಿರ್ಬೋದು, ಆಸಾಮ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಮಣಿಪುರ ಆಗಿರ್ಬೋದು. ಜೊತೆಗೆ ಅಲ್ಲಿ ನಕ್ಸಲ್ ಹಾವಳಿ ಕೂಡ ಜಾಸ್ತಿ ಇದೆ. ಈಗಾಗಲೇ ನಕ್ಸಲರನ್ನ ಮಟ್ಟ ಹಾಕ್ಲಿಕ್ಕೆ ಗೃಹ ಇಲಾಖೆ ದೊಡ್ಡದಾದಂತ ಸ್ಕೆಚ್ ಹಾಕಿ ದಿನ ನಕ್ಸಲರನ್ನ ಶೂಟ್ಔಟ್ ಮಾಡಿ ಬಿಸಾಡ್ತಾ ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈಶಾನ್ಯ ರಾಜ್ಯಗಳಲ್ಲಿ ಈಗೀಗ ಅನೇಕ ಬಾರಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಅಲ್ಲಿ ಆಳ್ತಾ ಇರುವಂತಹ ಪ್ರಾದೇಶಿಕ ಪಕ್ಷಗಳ ಆರ್ಭಟ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂಥರ ಸರ್ವಾಧಿಕಾರಿ ಅಂತೆ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಬೇಕು ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿ ಬೀಳಬೇಕು ಎನ್ನುವ ಕಾರಣದಿಂದಾಗಿ BSF ಮೇಲೆ ಸುಮ್ಮನೆ ಹರಿಯಾಯ್ತಾ ಇದ್ದಾರೆ. ಇವೆಲ್ಲವನ್ನು ಕಂಟ್ರೋಲ್ ಮಾಡಬೇಕಂದ್ರೆ
ಮೇನ್ಲಿ 4 ರಾಜ್ಯಗಳಲ್ಲಿನ ಅಂದ್ರೆ ಪಶ್ಚಿಮ ಬಂಗಾಳದ ಒಂದು ಮುಖ್ಯವಾದ ಪ್ರದೇಶ ಅಂದ್ರೆ ಅದು 4 ಜಿಲ್ಲೆಗಳು. ಅದರಲ್ಲಿ ಮುರ್ಷಿದಾಬಾದ್ ಬರುತ್ತೆ ಮತ್ತು ಮಾಲ್ಡಾ ಬರುತ್ತೆ. ಈ 4 ಜಿಲ್ಲೆಗಳಲ್ಲಿ ಏನಾದ್ರೂ ಮಾಡಿ ಕೇಂದ್ರದ ಭದ್ರತಾ ಪಡೆಗೆ ವಿಶೇಷವಾದಂತ ಅಧಿಕಾರವನ್ನು ಕೊಡಬೇಕು. ಆ ವಿಶೇಷವಾದ ಅಧಿಕಾರವನ್ನು ಕೊಟ್ರೆ ಆ ಜಾಗ ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುತ್ತೆ ಮತ್ತು ವಿತೌಟ್ ವಾರೆಂಟ್, ವಿತೌಟ್ ನೋಟಿಸ್ ಅವರನ್ನು ಅರೆಸ್ಟ್ ಮಾಡಬಹುದು, ಸೂಟೆಡ್ ಸೈಟ್ ಮಾಡಬಹುದು ಅಥವಾ ಅವರನ್ನ ವಿಚಾರಣೆ ಮಾಡಬಹುದು. ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಅನುಮತಿ ಬೇಕಾಗಿರೋದಿಲ್ಲ. ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಅಧಿಕಾರ ಸುಪ್ರೀಂ ಪವರ್ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ, ಕೆಲವೊಂದು ಸುಪ್ರೀಂ ಪವರ್ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ನೀವು ಸ್ಕೂಲ್ಗಳ ವಿಚಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಏನೇ ಶಿಕ್ಷಣ ನೀತಿಯನ್ನ ಅನುಸರಿಸಿದ್ರು ಕೂಡ, ಅಪ್ಲೈ ಮಾಡಿದ್ರು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಅಂದ್ರೆ ರಾಜ್ಯ ಸರ್ಕಾರದ ಸುಪರ್ದಿಗೆ ಬರುತ್ತೆ. ನೋಡಿ, ಮೋದಿ ಸರ್ಕಾರ NEP ಜಾರಿ ಮಾಡ್ತು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಜಾರಿ ಮಾಡ್ತು. ಹಾಗೆ ಮಾಡಿದ ನಂತರ ಅದನ್ನ ನೇರವಾಗಿ ರಾಜ್ಯ ಸರ್ಕಾರಗಳು ಅದನ್ನ ಲಾಗು ಮಾಡಬೇಕಂತ ಯಾವುದೇ ಕಾನೂನಿಲ್ಲ. ಅವರು ಒಪ್ಪಿಗೆ ಇದ್ರೆ NEP ಜಾರಿ ಮಾಡಬಹುದು. ನೋಡಿ, ರಾಷ್ಟ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ NEP ಜಾರಿ ಮಾಡಿದ ನಂತರ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಇದೆಯಲ್ಲ ಅವೆಲ್ಲವೂ ಕೂಡ NEP ಫಾಲೋ ಮಾಡ್ತು. ಆದ್ರೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ NEP ಫಾಲೋ ಮಾಡಲಿಲ್ಲ. ಅದನ್ನ ರಾಜ್ಯ ಶಿಕ್ಷಣ ನೀತಿಯನ್ನೇ ಫಾಲೋ ಮಾಡ್ಕೊತು. ಅಂದ್ರೆ ಕೆಲವೊಂದು ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವೊಂದು ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಕೇಂದ್ರದಷ್ಟೇ ಸಮಪಾಲು ಅಧಿಕಾರ ಇರುತ್ತೆ. ನೀವು ನೇರವಾಗಿ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ ತಿರಸ್ಕಾರ ಮಾಡಬಹುದು ಮತ್ತು ರಾಜ್ಯ ಸರ್ಕಾರ ತನಗೆ ಬೇಕಾದಂತೆ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಕೂಡ ಬರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಯಾವ ಶಿಕ್ಷಣ ನೀತಿಯನ್ನು ಅನುಸರಿಸಿದ್ರು ಕೂಡ ಅದು ರಾಜ್ಯಕ್ಕೆ ಸಪರೇಟ್ ಆದ ವ್ಯವಸ್ಥೆ ಇರುತ್ತೆ ಮತ್ತು ಈಕ್ವಲ್ ರೈಟ್ಸ್ ಇರುತ್ತೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ NEP ಅಪ್ಲೈ ಮಾಡ್ಕೊಂಡಿಲ್ಲ. ಮುಂದೊಮ್ಮೆ ಅಪ್ಲೈ ಮಾಡಬಹುದು, ಆದ್ರೆ ಇಲ್ಲಿಯ ತನಕ ಅದನ್ನ ತಿರಸ್ಕಾರ ಮಾಡಿ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿಯನ್ನೇ ಅನುಸರಿಸಿದೆ. ಹೀಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವೊಂದು ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ದರೆ, ಕೆಲವೊಂದು ಅಧಿಕಾರ ಅಷ್ಟೇ ಈಕ್ವಲ್ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಇರುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಆದಂತಹ ಪ್ರಕರಣ ನಿಮ್ಗೆ ನೆನಪಿಗೆ ಬರ್ಬೋದು. ಯಾವಾಗ CBI ಅಟ್ಯಾಕ್ ಮಾಡುತ್ತಲ್ಲ, CBI ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಕೆಲವೊಬ್ಬರ ಮೇಲೆ ಅಟ್ಯಾಕ್ ಮಾಡಿದಾಗ ನೇರವಾಗಿ CBI ಅಧಿಕಾರಿಗಳನ್ನೇ ರಾಜ್ಯ ಪೊಲೀಸರು ಅಂದ್ರೆ ಪಶ್ಚಿಮ ಬಂಗಾಳದ ರಾಜ್ಯ ಪೊಲೀಸರು ಅರೆಸ್ಟ್ ಮಾಡಿ ಕೂಡಾಕ್ಬಿಡ್ತಾರೆ. ಅಂದ್ರೆ ನಿಮಗೆ ಅದಕ್ಕೆ ಅಧಿಕಾರ ಇರುತ್ತೆ, ಆ ಅಧಿಕಾರ ದುರ್ಬಳಕೆಯೋ ಬೇರೆಯೋ. ಆದ್ರೆ ಕೆಲವೊಂದು ಅಧಿಕಾರವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳಬಹುದು ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳನ್ನೇ ಕೂಡ ಅವರು ಅರೆಸ್ಟ್ ಮಾಡಬಹುದು ಅಂತ ಒಂದು ಅಧಿಕಾರ ಇರುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ಬರುವಂತ ಭದ್ರತಾ ಪಡೆಗಳಿಗೆ ವಿಶೇಷ ಅಧಿಕಾರವನ್ನು ಕೊಡುತ್ತೆ. ಅದು ಆಪ್ಸಾ ಅಂತ. ಆಪ್ಸಾ ಬಂದಿದ್ದು ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲಕ. ಅಂದ್ರೆ ಯಾವಾಗ ಭಾರತ ಪ್ರಜೆಗಳು ಕ್ವಿಟ್ ಇಂಡಿಯಾ ಎನ್ನುವ ಮೂವ್ಮೆಂಟ್ ಮಾಡಿದಾಗ ಅದನ್ನು ಹತ್ತಿಕ್ಕಲಿಕ್ಕೆ ಬ್ರಿಟಿಷ್ ಸರ್ಕಾರ ಆಪ್ಸಾ ಜಾರಿಗೆ ತರುತ್ತೆ. ಅಂದ್ರೆ ನಿಮಗೆ ವಿಶೇಷ ಅಧಿಕಾರವನ್ನು ಕೊಟ್ಟು, ಅಂದ್ರೆ ಬ್ರಿಟಿಷ್ ಪಡೆಗಳಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟು ಆ ಪ್ರದೇಶವನ್ನು ಮುಟ್ಟುಗೋಲು ಹಾಕಬೇಕು ಮತ್ತು ತಕ್ಕಿಗೆ ತೆಗೆದುಕೊಳ್ಬೇಕು ಎನ್ನುವ ಒಂದು ವಿಶೇಷ ಅಧಿಕಾರವನ್ನ, ಅದು ವಿಶೇಷ ಕಾನೂನನ್ನ ಜಾರಿಗೆ ತರುತ್ತೆ. ಅದಾದ ನಂತರ ಅವರು ಹೋಗ್ತಾರೆ, ನಮಗೆ ಸ್ವಾತಂತ್ರ್ಯ ಸಿಗುತ್ತೆ 1947 ನೆಹರೂರು ಕೂಡ ಆ ಸಂವಿಧಾನವನ್ನ ಜಾರಿಗೆ ತರ್ತಾರೆ. ಅಂದ್ರೆ 1958 ನೆಹರೂರು ಕೂಡ ಹೌದು, ಇದು ಒಂದು ಒಳ್ಳೆಯ ಸಂವಿಧಾನ, ಒಳ್ಳೆಯ ಕಾನೂನಿನ ದೃಷ್ಟಿಯಲ್ಲಿ ಈಶಾನ್ಯ ರಾಜ್ಯಗಳ ಮೇಲೆ ಆಪ್ಸಾವನ್ನು ಹೇರ್ತಾರೆ. ಅಂದ್ರೆ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ. ಅಂದ್ರೆ ಭದ್ರತಾ ಪಡೆಗಳಿಗೆ ವಿಶೇಷ ಅಧಿಕಾರವನ್ನ ಕೊಡುವಂತ ಒಂದು ಕಾಯ್ದೆ. ನಮ್ಮಲ್ಲಿ ಹೇಗೆ ರಾಜ್ಯ ಸರ್ಕಾರದಲ್ಲಿ 144 ಸೆಕ್ಷನ್ ಇರುತ್ತಲ್ಲ, ಅಂದ್ರೆ ಏನಾದ್ರೂ ಗಲಭೆ ಆಯ್ತು ಅಂದಾಗ ಕರ್ಫ್ಯೂನ ಜಾರಿ ಮಾಡ್ತಾರೆ, 144 ಕರ್ಫ್ಯೂನ ಜಾರಿ ಮಾಡ್ತಾರೆ. ಆ ಜಾಗದಲ್ಲಿ ಇಬ್ಬಿಬ್ಬರು ಓಡಾಡುವಂಗಿಲ್ಲ, 4 ಜನ ಓಡಾಡುವಂಗಿಲ್ಲ ಅಥವಾ ಪ್ರತಿಭಟನೆ ಮಾಡುವಂಗಿಲ್ಲ ಅನ್ನುವ ಕೆಲವೊಂದು ರೂಲ್ಸ್ ಇರುತ್ತೆ. ಅದೇ ತರದ ರೂಲ್ಸ್ ಅನ್ನ ಕೇಂದ್ರ ಭದ್ರತಾ ಪಡೆಗಳಿಗೆ ಕೊಟ್ಟು ಆ ಪಡೆಗಳನ್ನ ಒಂದು ಪ್ರದೇಶಕ್ಕೆ ಕಳಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಅಂದ್ರೆ ಅವರಿಗೆ ಆಪ್ಸಾವನ್ನ ಕೊಟ್ಟಾಗ, ವಿಶೇಷ ಅಧಿಕಾರವನ್ನು ಕೊಟ್ಟಾಗ ಆ ಪ್ರದೇಶ ನೇರವಾಗಿ ಕೇಂದ್ರ ಸರ್ಕಾರದ ತೆಕ್ಕಿಗೆ ಬರುತ್ತೆ. ಆ ಮೂಲಕ ಈಗಲೂ ಕೂಡ ಮೋದಿ ಅವರು ದ್ರೌಪದಿ ಮುರ್ಮು ಅವರನ್ನ ಮೀಟ್ ಮಾಡಿದ ಕಾರಣ ಅಲ್ಲಿ ಗೃಹ ಸಚಿವರು ಇರ್ತಾರೆ, ಪಿಯೂಷ್ ಗೋಯಲ್ ಅವರು ಇರ್ತಾರೆ. ಈ ಎಲ್ಲರೂ ಕೂಡ ದ್ರೌಪದಿಯವರನ್ನ ಮುರ್ಮು ಅವರನ್ನ ಮೀಟ್ ಮಾಡಿ ಪಶ್ಚಿಮ ಬಂಗಾಳಕ್ಕೆ ಆಪ್ಸಾ ಹೇರುವಂತ ಒಂದು ಮನವಿಯನ್ನ ಮಾಡ್ತಾರೆ ಮತ್ತು ದೊಡ್ಡ ಚರ್ಚೆ ಆಗತ್ತೆ. ಮೊದಲು ಆಪ್ಸಾವನ್ನು ಹೇರೋಣ, ಆಪ್ಸಾ ಹೇರಿ 4 ಜಿಲ್ಲೆಗಳ ಮೇಲೆ ಆಪ್ಸಾವನ್ನು ಹೇರಿ, ಅಂದ್ರೆ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಿ ಅವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟು ಗಲಭೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು ವೇಳೆ ಅಲ್ಲೂ ಕೂಡ ನಮಗೆ ಸಕ್ಸಸ್ ಅನ್ನು ಕಾಣಲಿಲ್ಲ, ಅವರು ಕೂಡ ಕೇಂದ್ರದ ಭದ್ರತಾ ಪಡೆಯ ಮೇಲೆ ಅಂದ್ರೆ ಮೀನ್ಸ್ BSF ಮೇಲೆ ಮುಗಿಬಿದ್ರೆ, ಅವರು ಹಲ್ಲೆ ಮಾಡಿದ್ರೆ ನಾವು ಮುಂದಿನ ಯೋಜನೆಗಳನ್ನ ಹಾಕೊಳ್ಳುವ ಎನ್ನುವ ದೃಷ್ಟಿಯಲ್ಲಿ ಇದೀಗ ಆಪ್ಸಾ ಹೇರುವಂತ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ.
ನೋಡಿ, ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಗಲೇಬಿ ಎಪ್ಸಿ ಮಮತಾ ಬ್ಯಾನರ್ಜಿ ಮಾಡ್ಕೊಂಡೆ ಅಡವಟ್ಟಿದೆಯಲ್ಲ, ಅದು ದೇಶದ್ರೋಹ ಕೆಲಸವೇ. ನಿಮ್ಗೆ ಏನಾದರೂ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನೀವು ಪಶ್ಚಿಮ ಬಂಗಾಳವನ್ನ ಉದ್ಧಾರ ಮಾಡಬೇಕಿತ್ತು. ಪಶ್ಚಿಮ ಬಂಗಾಳ ಇದೆಯಲ್ಲ, ಅದು ಬ್ರಿಟಿಷರು ಅಟ್ಯಾಕ್ ಮಾಡಿದಾಗ, ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಾಗ ಫಸ್ಟ್ ಎಕ್ಸ್ಪೋಸ್ ಆದಂತ ಸಿಟಿ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಯಾಕಂದ್ರೆ ವಿದೇಶಕ್ಕೆ ಎಕ್ಸ್ಪೋಸ್ ಆಗುತ್ತೆ ಅಲ್ಲಿಂದ. ಅಂದ್ರೆ ವಿದೇಶಿಗರು ಭಾರತಕ್ಕೆ ಬರುವಾಗ ಮೊದಲ ಬಾರಿಗೆ ಬಂದಿದ್ದು ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಪಶ್ಚಿಮ ಬಂಗಾಳ ಈಗಾಗಲೇ ನೋಡಿದಂತೆ ಅನೇಕ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕಿತ್ತು. ಆದರೆ ಪಶ್ಚಿಮ ಬಂಗಾಳ, ಅಲ್ಲಿನ ಸರ್ಕಾರದ ನೀತಿಗಳು, ಕಮ್ಯುನಿಸ್ಟ್ ಪಾಲಿಸಿಗಳು ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳವನ್ನ ಇನ್ನು ಅಂದ್ರೆ ಭೂಪಟದಲ್ಲಿ ಇರದಂತೆ ಮುಕ್ಕಿ ಹರಿದು ತಿಂದ್ಬಿಟ್ಟಿವೆ. ಅಲ್ಲಿ ಡೆವಲಪ್ಮೆಂಟ್ ಕುಂಠಿತವಾಗಿದೆ. ಯಾಕಂದ್ರೆ ಅಲ್ಲಿ ಬಂದಂತ ಪಕ್ಷಗಳು ತಮ್ಮ ರಾಜಕಾರಣಕ್ಕೋಸ್ಕರ, ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕೋಸ್ಕರ ತಮ್ಮ ಡೆವಲಪ್ಮೆಂಟ್ ಅನ್ನು ಮರೆತು ಕೇಂದ್ರ ಸರ್ಕಾರದ ವಿರುದ್ಧವೋ ಅಕ್ಕಪಕ್ಕದ ರಾಜ್ಯಗಳ ವಿರುದ್ಧವೋ ಬೊಟ್ಟು ಮಾಡಿ ತೋರಿಸಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿಲ್ಲ. ಅವರಿಗೆ ಬೇಕಾಗಿದ್ದು ರಾಜ್ಯದಲ್ಲಿ ತಮ್ಮ ಪಕ್ಷ ಆಡಳಿತಕ್ಕೆ ಬರಬೇಕು. ಈ ಹಿಂದೆ ಜ್ಯೋತಿ ಬಸು ಅವರ ಸರ್ಕಾರ ಸರಿಸುಮಾರು 27 ವರ್ಷಗಳ ಕಾಲ ಆಡಳಿತವನ್ನು ಮಾಡಿತ್ತು. ಅದಾದ ನಂತರ ಇದೀಗ 1 ದಶಕಗಳಿಂದ ತೃಣಮೂಲ ಕಾಂಗ್ರೆಸ್ನ ಮುಖ್ಯಸ್ಥೆಯಾದಂಥ TMCಯ ಮುಖ್ಯಸ್ಥೆಯಾದಂಥ ಮಮತಾ ಬ್ಯಾನರ್ಜಿ ಅವರು ಈಗ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಯಾವ ಆಡಳಿತದಲ್ಲೂ ಕೂಡ ಪಶ್ಚಿಮ ಬಂಗಾಳದ GDP ಆಗಲಿ, ಇನ್ಕಮ್ ಆಗಲಿ ಯಾವುದೇ ಕಾರಣಕ್ಕೂ ಗ್ರೋತ್ ಆಗಿಲ್ಲ. ಅವ್ರಿಗೆ ಬೇಕಾಗಿದೆ ಏನಂದ್ರೆ ಮತ್ತೆ ನಮ್ಮ ಸರ್ಕಾರವೇ ಬರಬೇಕು. ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು, ಅವು ನಮ್ಮ ರಾಜ್ಯಕ್ಕೆ ಬರಲೇಬಾರದು. ನಮ್ಮ ಪ್ರಾದೇಶಿಕ ಪಕ್ಷವಾದಂಥ TMC ಆಗಿರ್ಬೋದು, ಮತ್ತೆ ಅನೇಕ ಪಕ್ಷಗಳು ಬಂದರೂ ಕೂಡ ಪರವಾಗಿಲ್ಲ, ಆದರೆ ನಮ್ಮವರೇ ಬರಬೇಕು ಎನ್ನುವ ದೊಡ್ಡ ಕೆಟ್ಟ ಮನೋಭಾವ ಇದೆಯಲ್ಲ, ಆ ಮನೋಭಾವ ಇಲ್ಲಿಯ ತನಕ ಪಶ್ಚಿಮ ಬಂಗಾಳವನ್ನ ಇಂಥ ಕೆಟ್ಟ ಸ್ಥಿತಿಗೆ ದೂಡ್ಬಿಟ್ಟಿವೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡ ಕೇಂದ್ರ ಸರ್ಕಾರ ಆಪ್ಸಾ ಮುಖಾಂತರ, ಅಂದ್ರೆ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನುವ ಮುಖಾಂತರ ಅಲ್ಲಿ 4 ಜಿಲ್ಲೆಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತ ದೊಡ್ಡ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರೂ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ ಅಂದ್ರೆ, ಜೊತೆಗೆ ಪಶ್ಚಿಮ ಬಂಗಾಳದ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವಂತಹ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ದಂಗೆಕೋರನ್ನ ಉದ್ದೇಶಿಸಿ ಮಾತಾಡಿ ವಕಫ್ ಬಿಲ್ಲಿಗೆ ತಂದಂತಹ ತಿದ್ದುಪಡಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನ ಶಾಂತ ಮಾಡಲಿಲ್ಲ ಅಂದಿದ್ರೆ, ಅಥವಾ ಬಾಂಗ್ಲಾ ನುಸುಳುಕೋರರ ವಿರುದ್ಧವಾಗಿ ಮಾತನಾಡಿಲ್ಲ ಅಂದಿದ್ರೆ, ಅಥವಾ ನಿರಾಶ್ರಿತರ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನವನ್ನ ಹೇಳಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಆಪ್ಸಾವನ್ನ ಜಾರಿಗೆ ತರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಬೇಕಾದಂತ ಸರಿಯಾದ ತಯಾರಿ, ಪೂರಕ ತಯಾರಿ ಈಗಾಗಲೇ ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧವಾಗಿ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಎಲ್ಲವನ್ನೂ ರೆಡಿ ಮಾಡಿಕೊಂಡ್ರ ಜೊತೆಗೆ ಅದಕ್ಕೆ ಬೇಕಾದಂತ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು ಇದೀಗ ಮೋದಿ ಅವರು ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಅವರ ಜೊತೆ ಸುದೀರ್ಘವಾದ ಮಾತುಕತೆಯನ್ನು ಆಡಿದ್ದಾರೆ. ಏನಾದರೂ ಈ ದಂಗೆ ಮತ್ತೊಂದು ಹಂತಕ್ಕೆ ಹೋದರೆ ನೇರವಾಗಿ ಪಶ್ಚಿಮ ಬಂಗಾಳದ 4 ಜಿಲ್ಲೆಗಳು ಕೇಂದ್ರದ ಸ್ವಾಧೀನಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಮುಂದಾದರೂ ತಾನು ಮಾಡಿದ ತಪ್ಪಿನಿಂದ ಬುದ್ಧಿ ಕಲಿತು ಜನರ ಪ್ರಾಣ ಹಿಂಡುವುದನ್ನು ಬಿಟ್ಟು, ತನ್ನ ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳೋದನ್ನು ಬಿಟ್ಟು ಜನರ ಒಳಿತಿಗಾಗಿ ಏನಾದರೂ ಶ್ರಮ ಪಟ್ರೆ ಅದು ಮಮತಾ ಬ್ಯಾನರ್ಜಿ ಒಳ್ಳೇದಾಗತ್ತೆ. ಜೊತೆಗೆ ಇವೆಲ್ಲವನ್ನ ನೋಡಿಕೊಂಡು ಕೂತದಂತ ರಾಹುಲ್ ಗಾಂಧಿ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ತುಟಿ ಬಿಚ್ಚು ಮಾತನಾಡಲೇಬೇಕಾಗಿದೆ. ಮಾತನಾಡಿಲ್ಲ ಅಂದ್ರೆ ಅವರ ಮರ್ಯಾದೆ ಕೂಡ 3 ಕಾಸಿಗೆ ಹರಾಜಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.